ಮೀನು ಹೊಟ್ಟೆಗೆ ಚುಚ್ಚಿ ಒಬ್ಬ ಯುವಕ ಸಾವನ್ನಪ್ಪಿರುವಂತಹ ಘಟನೆ ಕಾರವಾರದಲ್ಲಿ ನಡೆದಿದೆ. ಸಾವು ಹೇಗೆ ಬೇಕಾದರೂ ಬರಬಹುದು ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ವೀಕ್ಷಕರೇ, ಸಾವು ಅನ್ನೋದು ಹಲವು ಅಂಶಗಳಿಗೆ ದಿ ಎಂಡ್ ಪಾಯಿಂಟ್ ಅಂತ ಹೇಳಲಾಗುತ್ತೆ. ಸಾವಿನೊಂದಿಗೆ ಎಲ್ಲವೂ ಕೂಡ ಮುಕ್ತಾಯವಾಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ನಂಬುತ್ತಾರೆ. ಜಗತ್ತಿನೊಂದಿಗೆ ಸಾವು ನಮ್ಮನ್ನ ಬೇರ್ಪಡಿಸುತ್ತದೆ ಅಂತ ಹೇಳಿ ಇನ್ನಷ್ಟು ಜನ ನಂಬುತ್ತಾರೆ. ಆದ್ರೆ ಈ ಒಂದು ಸಾವು ಕೆಲವೊಮ್ಮೆ ಎಂತಹ ಒಂದು ನಡುಕವನ್ನ ಹುಟ್ಟಿಸುತ್ತೆ ಅನ್ನೋದಕ್ಕೆ ಒಂದು ಘಟನೆ ಸಾಕ್ಷಿಯಾಗಿದೆ. ಇತ್ತೀಚಿನ ದಿನಗಳಲ್ಲಂತೂ ಬಾಳಿ ಬದುಕಬೇಕಾಗಿರುವಂತಹ ಸಣ್ಣ ಸಣ್ಣ ಯುವಕರು ಸಾವನ್ನಪ್ಪುತ್ತಾ ಇದ್ದಾರೆ. ಅದು ಕೂಡ ಸಣ್ಣ ಸಣ್ಣ ತಪ್ಪಿನಿಂದ. ಇಂತಹ ಘಟನೆಯೊಂದು ಈ ಒಂದು ಜಿಲ್ಲೆಯಲ್ಲಿ ನಡೆದಿರುವಂತದ್ದು. ಹುಷಾರ್ ಅಂತಾನೆ ಹೇಳಬಹುದು. ಈ ಒಂದು ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಡೆದಿದೆ. ಮೀನುಗಾರಿಕೆ ಅಂತ ಹೇಳಿ ಸಮುದ್ರಕ್ಕೆ ಇಳಿದಂತಹ ಯುವಕ ಮೀನು ಚುಚ್ಚಿಸಿಕೊಂಡು ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಆಸ್ಪತ್ರೆಗೆ ದಾಖಲಿಸಿ 2 ದಿನಗಳ ಕಾಲ ಚಿಕಿತ್ಸೆಯನ್ನ ಮಾಡಲಾಗಿತ್ತು. ಆತ ಸಾವನ್ನಪ್ಪಿರುವಂಥದ್ದು 24 ವರ್ಷದ ಅಕ್ಷಯ್ ಅನಿಲ ಅಂತ ಹೇಳಿ ಆತನನ್ನ ಗುರುತಿಸಲಾಗಿದೆ. ಅಕ್ಟೋಬರ್ 14ರಂದು ಅನಿಲ ಮೀನುಗಾರಿಕೆಗೆ ಅಂತ ಹೇಳಿ ತನ್ನ ತಂಡದ ಜೊತೆ ಇತರೆ ಸದಸ್ಯರೊಂದಿಗೆ ಸಮುದ್ರಕ್ಕೆ ಇಳಿತಾನೆ. ಆದರೆ ಬೋಟ್ ಮೇಲೆ ಕುಳಿತಿದ್ದ ವೇಳೆಯಲ್ಲಿ ಸಮುದ್ರದಿಂದ ಒಂದು ಮೀನು ಹಾರಿ ಬಂದು ಆತನ ಹೊಟ್ಟೆಗೆ ಚುಚ್ಚಿಕೊಳ್ಳುತ್ತೆ. ಮೀನು ಡಿಕ್ಕಿಯಾದ ರಭಸಕ್ಕೆ ಅನಿಲನ ದೇಹಕ್ಕೆ ಗಂಭೀರವಾಗಿರುವಂತಹ ಗಾಯಗಳಾಗುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಯಾವ ರೀತಿಯ ಮೀನು ಅದು ಅಂತ. ಅದರ ಕೊಕ್ಕು ಮುಂದೆ ಉದ್ದವಾಗಿದೆ. ಸೊ ಆ ಒಂದು ಕಾರಣಕ್ಕೆ ಆತನ ಹೊಟ್ಟೆಗೆ ಬಂದು ಚುಚ್ಚಿಕೊಂಡು ಬಿಡುತ್ತೆ. ಕೂಡಲೇ ಆತನನ್ನ ಸಮುದ್ರದ ಮಧ್ಯದಿಂದ ವಾಪಸ್ ಕರ್ಕೊಂಡು ಬರ್ತಾರೆ. ಆತನನ್ನ ಆಸ್ಪತ್ರೆಗೂ ಕೂಡ ದಾಖಲೆ ಮಾಡಲಾಗುತ್ತೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಿಲ್ಲ. ಆ ಒಂದು ಕಾರಣಕ್ಕಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಮಾಜಾಳಿ ಎನ್ನುವಂತಹ ಭಾಗದಲ್ಲಿ ಮೀನುಗಾರಿಕೆಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. 8-10 ಇಂಚು ಉದ್ದವಿರುವಂತಹ ಒಂದು ಮೀನು ಆತನ ಹೊಟ್ಟೆಗೆ ಬಂದು ಚುಚ್ಕೊಂಡಿರುವಂತಹ ಪರಿಣಾಮ ಒಳಗಡೆ ಸೆಪ್ಟಿಕ್ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ಆತ ಸಾವನ್ನಪ್ಪಿರುವಂಥದ್ದು. ವೈದ್ಯರ ವಿರುದ್ಧ ಪೋಷಕರು ಆಕ್ರಂದನವನ್ನು ಹೊರಹಾಕ್ತಾ ಇದ್ದಾರೆ. ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಅನಿಲನ ತಂದೆ ತಾಯಿಯರು. ಕಾರವಾರದ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲೆ ಮಾಡಲಾಗಿತ್ತು. ತಮ್ಮ ಮಗನಿಗೆ ಸೂಕ್ತ ಚಿಕಿತ್ಸೆಯನ್ನ ನೀಡಿಲ್ಲ, ಆಸ್ಪತ್ರೆ ವೈದ್ಯರು ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅಂತ ಹೇಳಿರುವಂಥದ್ದು. ಸದ್ಯ ಆಸ್ಪತ್ರೆಯ ಆವರಣದಲ್ಲಿ ಜನಗಳು ಜಮಾಯಿಸಿದ್ದಾರೆ. ಇನ್ನು ನಾವು ನೋಡೋಣ ವೈದ್ಯರ ನಿರ್ಲಕ್ಷ್ಯ ಏನಾಗಿರಬಹುದು ಅಂತ ಹೇಳಿ. ಸಾಮಾನ್ಯವಾಗಿ ಮೀನುಗಾರಿಕೆ ಮಾಡುವ ಸಂದರ್ಭದಲ್ಲಿ ಬಳಿಕ ಬಲೆಯನ್ನ ಎಳೆಯುವ ವೇಳೆಯಲ್ಲಿ ಮೀನುಗಾರರು ಶರ್ಟ್ ಅನ್ನು ತೆಗಿತಾರೆ. ಯಾಕಂದ್ರೆ ಯಾವುದೇ ಅಡೆತಡೆಗಳು ಬರಬಾರ್ದು ಅಂತ ಹೇಳಿ ಶರ್ಟ್ ಅನ್ನು ತೆಗಿತಾರೆ. ಮೃತ ಯುವಕನು ಕೂಡ ಶರ್ಟ್ ಅನ್ನು ಬಿಚ್ಚಿಕೊಂಡು ಕೆಲಸ ಮಾಡ್ತಾ ಇದ್ದ. ಆ ಒಂದು ಸಮಯದಲ್ಲಿ ಬಲೆಯನ್ನು ಹಾಕಿದಾಗ ಆ ಮೀನು ಕಾಂಡ ಮೀನು ತಗಲಾಕಿಳುತ್ತೆ. ಅಯ್ಯೋಯ್ಯೋ ನನ್ನ ಹಿಡಿದ್ಬಿಟ್ರು ಅಂತ ಹೇಳಿ ಕಾಂಡ ಮೀನು ರಭಸದಿಂದ ಆ ಒಂದು ಯುವಕನ ಹೊಟ್ಟೆಯತ್ತ ಬರುತ್ತೆ, ಹೊಟ್ಟೆಗೆ ಚುಚ್ಚುಕೊಳ್ಳುತ್ತೆ. ಕೂಡಲೇ ಆತನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಮಾಡಲಾಗುತ್ತೆ. ಈ ವೇಳೆ ವೈದ್ಯರು ಗಾಯದ ಆಳವನ್ನು ಅಂದಾಜು ಮಾಡಲಿಲ್ಲ. ಅದು ಒಳಗಡೆ ಸೆಪ್ಟಿಕ್ ಆಗಿದೆ. ಆದರೆ ವೈದ್ಯರು ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಜಸ್ಟ್ ಹೊರಗಡೆ ಗಾಯ ಇದು ಅಂತ ಹೇಳಿ ಸ್ಟಿಚ್ ಹಾಕ್ಬಿಟ್ಟು ಹಾಗೆ ಕಳಿಸ್ಬಿಟ್ಟಿದ್ದಾರೆ. ಇದು ಆತನ ಸಾವಿಗೆ ಕಾರಣ ಅಂತ ಹೇಳಿ ಅಲ್ಲಿರುವಂತಹ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಆತನ ಸಾವಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಆಕ್ರಂದನ ಮಾಡ್ತಾ ಇದ್ದಾರೆ. ಅದು ಮುಗಿಲು ಮುಟ್ಟಿದೆ. ಇಲ್ಲಿ ವೀಕ್ಷಕರೇ, ನಾವು ನೋಡಬೇಕಾಗಿದ್ದೇನು ಅಂತಂದರೆ ಆ ಒಂದು ಮೀನಿಗೆ ಯಾವುದೇ ದ್ವೇಷ ಇಲ್ಲ. ಆತ ಯುವಕನೋ ವೃದ್ಧನೋ ನಾನು ಹೋಗಿ ಚುಚ್ಕೋಬೇಕು ಅವನ ಹೊಟ್ಟೆಗೆ, ಅವನ್ನೂ ಸಾಯಿಸ್ಬೇಕು ಅನ್ನೋದಿಲ್ಲ. ಆ ಮೀನಿಗೆ ತಾನು ಬದುಕಬೇಕು ಅನ್ನೋದಿತ್ತು. ಆ ಒಂದು ಕಾಂಡ ಮೀನನ್ನು ನೋಡ್ತಾ ಇರಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಕಾಂಡದ ಮೂಗಿದೆ ಅಲ್ಲ, ಅದು ಸಿಕ್ಕಾಪಟ್ಟೆ ಉದ್ದವಾಗಿದೆ. ಸೊ ಆ ಒಂದು ಕಾರಣಕ್ಕೆ ಚುಚ್ಚಿಕೊಂಡು ಯುವಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ.